ಇದೇನಾಗುತ್ತೆ, ಇನ್ನೊಂದು ಕಡೆ ನಾವು ಚೆಕ್ ಮಾಡಿದಾಗ ಎಲ್ಲ ಸಾಕ್ಷಿಗಳನ್ನು ಒಂದು ಕಡೆ ಕೂರಿಸಿ ಈ ಸಿನಿಮಾ ಥಿಯೇಟ್ರ್ ಹಾಲಲ್ಲಿ ಸಿನಿಮಾ ಪ್ಲೇ ಮಾಡ್ತಾರಲ್ಲ, 2:45 ಸಿನಿಮಾ ಅಂದರೆ ಎಲ್ಲರೂ ಪ್ರೇಕ್ಷಕರೆಲ್ಲ ಬಂದು ಕೂತ್ಕೋತಾರೆ, ಸಿನಿಮಾ ಪ್ಲೇ ಮಾಡ್ತಾರೆ. ಸಿನಿಮಾ ಹಿಂಗಾಯಿತು, ಸ್ಟಾರ್ಟಿಂಗಿಂದ ಎಂಡಿಂಗ್ ಅಂತ ಕತೆ ಹೇಳ್ಬೋದು. ಈ ಸಾಕ್ಷಿಗಳ ವಿಚಾರದಲ್ಲಿ ಒಬ್ಬ ಯಾರೋ ಸೆಕ್ಯೂರಿಟಿ ಇರ್ತಾನೆ, ಒಬ್ಬ ಯಾರೋ ಊಟ ಕೊಡೋಕ್ಕೆ ಬಂದಿರ್ತಾನೆ, ಒಬ್ಬ ಯಾರೋ ಅಲ್ಲಿ ಗಾಡಿ ತೆಗಿಯೋಕ್ಕೆ ಬಂದಿರ್ತಾನೆ, ಒಬ್ಬ ಆ ಗುಂಪಲ್ಲಿ ಒಬ್ಬ ಕೂತಿರ್ತಾನೆ. ಒಬ್ಬೊಬ್ಬ ಬಂದ ಕಾಲಘಟ್ಟದಲ್ಲಿ ಒಬ್ಬ 2 ಗಂಟೆಗೆ ಬರಬಹುದು, ಒಬ್ಬ 3 ಗಂಟೆಗೆ ಬರಬಹುದು, ಒಬ್ಬ 4:15 ಬಂದಿರಬಹುದು ಅಂತ ಅಂದ್ಕೊಂಡು ಲೆಟ್ ಅಸ್ ಅಸ್ಯೂಮ್ 14 ಜನ ಒಟ್ಟಿಗೆ ಬಂದು ಕೂತಿದ್ರೆ ಗೊತ್ತಿಲ್ಲ, ವಿ ಡೋಂಟ್ ನೋ. 1:15 ಒಬ್ಬ ಬಂದಿರ್ಬೋದು, 3:15 ಒಬ್ಬ ಬಂದಿರ್ಬೋದು, 5:15 ಒಬ್ಬ ಬಂದಿರಬಹುದು, ಜಾಯ್ನ್ ಆಗಿರಬಹುದು. ಹಾಗಿದ್ದಾಗ ಒಬ್ಬ ಬಂದಾಗ ಒಬ್ಬ ದೊಣ್ಣೆಲ್ಲಿ ಹೊಡಿತಿದ್ದ ಅಂತ ಹೇಳ್ತಾರೆ, ಒಬ್ಬ ದಾರದಲ್ಲಿ ಹೊಡೆದ, ಆವಾಗ ನಾನು ಬಂದಾಗ ದಾರದಲ್ಲಿ ಹೊಡಿತಿದ್ದ ಅಂತ ಹೇಳ್ತಾರೆ. ಇಲ್ಲ ಸ್ವಾಮಿ, ಮಧ್ಯದಲ್ಲಿ ಹಾಕೊಂಡ್ಬಿಟ್ಟಿದ್ರು, ಎಲ್ಲ ಸುತ್ತು ಒಬ್ಬೊಬ್ಬರು ಕಾಲು ಹೊಡಿತಾ ಇದ್ರು ಅಂತಾರೆ. ಇದರ ಅರ್ಥ ಸಾಕ್ಷಿಗಳ ಹೇಳಿಕೆಗಳಲ್ಲಿ ವ್ಯತ್ಯಾಸ ಇದೆ ಅಂತನಾ? ಇದರಲ್ಲಿ ಯಾವ ಸಮಯದಿಂದ ಅವರು ಯಾವ ಸಂದರ್ಭದಲ್ಲಿ ನೋಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿಕೆ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಕರೆಕ್ಟ್. ನಾನು ಇಷ್ಟೊತ್ತಲ್ಲಿ ಇದ್ದೆ ಸ್ವಾಮಿ, ಹೌದು, ನಾನೇನು ಕಂಡೆ ಯಾವಾಗ ಅಂತ ಅವ್ರು ಹೇಳ್ತಾರೆ. ಹೌದು. ಆದರೆ ಇಲ್ಲಿ ನೀವು ಇರ್ತಕ್ಕಂಥ ಹೇಳಿಕೆಗಳನ್ನ ನೀವು ಗಮನಿಸೋದು, ಸಾಕ್ಷಿಗಳನ್ನ ಆ ಸಂದರ್ಭದಲ್ಲಿ ಅಲ್ಲಿದ್ದೆ, ನಾನು ನೋಡಿದಾಗ ಈ ಥರ ಹೊಡಿತಾ ಇದ್ರು ಅಂತ ಹೇಳಿದೆ. ಅದೇ ಥರ ಎಲ್ಲ ಸಾಕ್ಷಿಗಳು ಹೇಳಿದ್ದಾರೆ. ಪ್ರತಿಯೊಂದು ಸಾಕ್ಷಿಲೂ ಭಿನ್ನವಾಗಿ ಹೇಳಿಕೆ ಇದೆ. ಓಕೆ. ಸೊ ನೀವೇನಾರ ಹೇಳಿದಾಗೆ, ಇಲ್ಲ ನಾ ಈ ಸಂದರ್ಭದಲ್ಲಿ ಮಾತ್ರ ಹೋಗಿ ವಾಪಸ್ ಬಂದೆ, ಅಂತ ಸಂದರ್ಭದಲ್ಲಿ ಮಾತ್ರ ಈ ವ್ಯಕ್ತಿಯಿಂದ ಅಲ್ಲೇ ಆಗ್ತಿತ್ತು ಅಂತ ಹೇಳಿದ್ರೆ ಅದು ಬೇರೆ. ಓಕೆ, ಹೌದು. ಆದರೆ ಸಿ ವಿ ನಾಗೇಶ್ ಅವರು ಈ ರೀತಿ ವಾದ ಮಾಡ್ಲಿಕ್ಕೆ ಸಾಧ್ಯನೇ ಇರ್ತಾನಿಲ್ಲ. ಎಲ್ಲ ಸಾಕ್ಷಿಗಳು ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಎಲ್ಲ ಸಾಕ್ಷಿಗಳ ಹೇಳಿಕೆಯಲ್ಲಿ ನೀವು ಭಿನ್ನವಾಗಿ ತೋರಿಸಿದ್ರೆ, ನೀವು ಒಂದೇ ಪಿಕ್ಚರ್ನ 5 ಜನ ಹೇಳಿದ್ರೆ ಏನಾಗುತ್ತೆ? ನನ್ನ ಪಾಯಿಂಟು, ಈಗ ಒಂದು 13 ಜನ ಗುಂಪು ಅಂತ ಅಂದ್ಕೊಳ್ಳೋಣ ದಿಲೀಪ್ ಅವರೇ. ಈ ಗುಂಪಲ್ಲಿದ್ದಾಗ ಯಾರೋ ಇಬ್ಬರು ಹೊಡಿತಾ ಇರ್ತಾರೆ, ಒಬ್ಬ ಫೋನ್ ಹಿಡ್ಕೊಂಡು ಹೋಗಿರ್ತಾನೆ, ಏನೋ ಒಂದು ಕಾಲ್ ಬಂದಿರ್ತದೆ, ಮಾತಾಡೋಕೆ ಹೋಗಿರ್ತಾನೆ, ಅದನ್ನು ಹೇಳಬೇಕು. ಇನ್ನೊಬ್ಬ ಯಾರೋ ಊಟಕ್ಕೆ ಕೂತಿರ್ತಾನೆ, ಇಲ್ಲಿ ಏನೋ ಗಲಾಟೆ ಮಾಡ್ತಾರಪ್ಪ, ನಾನು ಊಟ ಮಾಡ್ಕೊಂಬರೋಣ ಅಂತ ಹೋಗಿರಬಹುದು. ಇನ್ನೊಬ್ಬ ಎಲ್ಲ ಗಾಡಿ ರಿವರ್ಸ್ ಪಾರ್ಕ್ ಮಾಡ್ಬೇಕು, ನಾನು ಅಲ್ಲಿ ಹಿಂದಕ್ಕೆ ಪಾರ್ಕಿಂಗ್ ಮಾಡಬೇಕು ಅಂತ ಹೋಗಿರಬಹುದು. ಅವ್ರು ಬಂದಾಗ ಏನು ನೋಡಿದ್ರು ಅಂತ ಅವ್ರು ಹೇಳಿದರೆ ಅದು ಸಾಕ್ಷಿಗಳ ಉಲ್ಟಾ ಹೇಳಿಕೆ ಅಂತ ಕನ್ಸಿಡರ್ ಮಾಡೋಕ್ಕಾಗತ್ತಾ? ಅಂದರೆ ಅದು ಸಾಕ್ಷಿಗಳನ್ನ ಹೇಳಿಕೆಯನ್ನು ನೀವು ನೋಡಬೇಕು. ಓಕೆ. ಏನಕ್ಕೆ ಅಂತಂದರೆ, ಒಬ್ಬ ವ್ಯಕ್ತಿ ನನ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ರೆ ಅವನು ಪ್ರತ್ಯಕ್ಷವಾಗಿ ಘಟನೆ ನೋಡಿರ್ಬೇಕು. ಘಟನೆ ಅಂತ ಹೇಳಿದ್ರೆ ಅವನಿಗೆ ಇಲ್ಲಿ ಯಾರೂ ಚಾಕು ತಗೊಂಡು ಚುಚ್ಚಿದ್ದಾರೆ ಅಥವಾ ಗನ್ ತಗೊಂಡು ಶೂಟ್ ಮಾಡಿದ್ದಾರೆ, ಒಂದೇ ಸೆಕೆಂಡಿಗೆ ಕೊಲೆ ಆಯಿತು ಅಂತ ಹೇಳ್ಬಿಟ್ಟು ಇದು ಕೇಸ್ ಅಲ್ಲ. ಓಕೆ. ಇದು ಕಂಟಿನ್ಯೂಸ್ ಹಲ್ಲೆ ಮಾಡಿದ್ರಿಂದ ಅವನು ಹಲ್ಲೆಯ ನೋವನ್ನು ತಡೆಯೋಕ್ಕಾಗ್ದಲೇ ಶಾಕಿಂದ ಅವನು ಸತ್ತೋಗಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಒಂದೇ ಸಮಯದಲ್ಲಿ ಇದು ಹಲ್ಲೆ ಆಗಿಲ್ಲ. ಓಕೆ. ಸೊ ಸುಮಾರು ಸಮಯ ತಗೊಂಡಿದೆ. ಹಾಗಾಗಿ ಒಬ್ಬ ವ್ಯಕ್ತಿ ಒಂದೇ ರೀತಿ ಹೇಳಿಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಸೊ ನೀವು ಹೇಳಿದಾಗೆ ಒಬ್ಬೊಬ್ಬ ಸಾಕ್ಷಿಗಳು ಅವರು ನೋಡಿದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ ಬೇರೆ, ಅದಕ್ಕೂ ಕೂಡ ಡಿಫ್ರೆನ್ಸ್ ಇರುತ್ತೆ. ಓಕೆ. ಆದರೆ ಒಬ್ಬ ಡಿಫೆನ್ಸ್ ಲಾಯರು ಇದನ್ನ ಯಾವ ರೀತಿ ಎನ್ಕ್ಯಾಶ್ ಮಾಡ್ತಾರೆ, ಕಪಾಳ ಕೊಡಿದ್ರು ಸ್ವಾಮಿ ಅಂತ ಹೇಳ್ತಾರೆ. ಅಂದ್ರೆ ಬಲಗಡೆ ಕಪಾಳ ಕೊಡೋದನ್ನ ಎಡಗಡೆ ಕಪಾಳ ಕೊಡೋದನ್ನ ನನಗೆ ಇಷ್ಟವಾದ ರೀತಿಯಲ್ಲಿ ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ. ಕರೆಕ್ಟ್. ಈ ನನ್ನ ಆರ್ಗ್ಯುಮೆಂಟ್ ಇಂದ ನನಗೆ ಫೇವರ್ ಇದೆ. ಯಾಕಂದ್ರೆ ಮಾನ್ಯ ನ್ಯಾಯಾಲಯ ಅಲ್ಲಿರ್ತಕ್ಕಂಥ ಚಾರ್ಜ್ ಶೀಟ್ ನೋಡ್ಬೇಕೆ ಹೊರತು ಇನ್ನೇನೋ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಕೋರ್ಟ್ ಆಗಲಿ, ನನ್ನ ಹತ್ರ ಚಾರ್ಜ್ ಶೀಟ್ ಏನಿದೆ, ನನ್ನ ಹತ್ರ ಸ್ಟೇಟ್ಮೆಂಟ್ ಏನಿದೆ, ಅದನ್ನ ಮಾತ್ರ ನಾನು ನೋಡ್ಲಿಕ್ಕೆ ಸಾಧ್ಯ. ಓಕೆ. ಆ ಸ್ಟೇಟ್ಮೆಂಟಲ್ಲಿ ಏನಾರು ಇಲ್ಲ ನಾನು ಇಂಥ ಸಂದರ್ಭದಲ್ಲಿ ಬಂದೆ, ಅವಾಗ ಇಂಥ ಜನ ಇದ್ರು, ಮತ್ತೆ ನಾನು ಅಲ್ಲಿಂದ ವಾಪಸ್ ಬಂದೆ ಅಂತ ಹೇಳಿದ್ರೆ ಇವರು ವಾದವನ್ನು ತಳ್ಳಿ ಹಾಕತ್ತೆ. ಓಕೆ. ಆ ರೀತಿ ಏನಾರ ಹೇಳಿಕೆಯಲ್ಲಿ ಪೊಲೀಸರು ಎಡವಟ್ ಮಾಡಿದ್ರೆ, ಅಂದ್ರೆ ನೀವು ಸಂದರ್ಭ, ಸಮಯ, ಚಪ್ಪಲಿಲಿ ಹೊಡೆದ್ರು, ಹಗ್ಗದಲ್ಲಿ ಹೊಡೆದ್ರು ಎನ್ನುವುದು ಇದರಿಂದ ಕೊಲೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕೋರ್ಟ್ ಕನ್ಕ್ಲೂಷನ್ ಬರಲಿಕ್ಕೆ ಸಾಧ್ಯನಾ? ಜೊತೆಗೆ ಇದು ಬೇಲೆಬಲ್ ಮಾಡೋಕ್ಕೆ ಸಾಧ್ಯನಾ? ಚಪ್ಪಲಿಲಿ ಅಷ್ಟೇ ಹೊಡೆದಿರೋದು, ಯಾವುದೋ ಹಗ್ಗದಲ್ಲಿ ಸುಮ್ಮನೆ ಹೊಡೆದ್ರಂತೆ, ಒಂದು 2 ಡೇಟು ಬೈದು ಬಿಟ್ಟು ಕಳಿಸ್ಬಿಟ್ರಂತೆ, ಸ್ಟೇಷನ್ ಕರ್ಕೊಂಡು ಹೋಗ್ರವನ್ನ ಅಂತ ಹೇಳಿಬಿಟ್ರಂತೆ ಅಂತೆ ಅಷ್ಟೇ. ತುಂಬ ಸಿಂಪಲ್ಲಾಗಿ ಅದನ್ನು ಹೇಳಿಬಿಟ್ರೆ, ಪ್ರೆಸೆಂಟ್ ಮಾಡಿಬಿಟ್ರೆ ಓಕೆನಾ ಅದು ಬೇಲ್ಗೆ? ಸರ್, ಅಂದರೆ ಬೇಲಿಗೆ ಈ ನಾನು ಚಪ್ಪಲಿಲಿ ಹೊಡೆದೆ ಅದಕ್ಕೆ ಬೇಲ್ ಕೊಡಬೇಕು ಅಥವಾ ಹಗ್ಗದಲ್ಲಿ ಹೊಡೆದೆ ಬೇಲ್ ಕೊಡಬೇಕು ಅಂತ ಹೇಳ್ಬಿಟ್ಟು ವಾದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ಯಾಕಂದರೆ ನೀನು ಚಪ್ಪಲಿಲಿ ಹೊಡೆದೋ ಅಥವಾ ಹಗ್ಗದಲ್ಲಿ ಹೊಡೆದೋ ಒಂದು ಕೊಲೆ ಅಂತೂ ಆಗಿದೆ. ನೀನು ಕೊಲೆಯಲ್ಲಿ ಡೈರೆಕ್ಟ್ ಭಾಗಿಯಾಗಿದೆಯೋ ಅಥವಾ ಇಂಡೈರೆಕ್ಟಾಗಿ ಆಗಿದೆಯೋ, ನಿನಗೆ ಶಿಕ್ಷೆ ಗರಿಷ್ಠ ಪ್ರಮಾಣ ಅಷ್ಟೇ. ಓಕೆ. ಆಯಿತಾ? ನೀನು ಒಬ್ಬ ಅಪರಾಧದಲ್ಲಿ ಪಾಲುದಾರನಾಗಿದ್ದರೆ ಡೈರೆಕ್ಟಾಗಿ ಅಕಂಪ್ಲಿಸ್ ಅಂತಾರೆ, ಪ್ಲಾನ್ ಮಾಡಿ ಹೇಳ್ತಾನೆ ಒಬ್ಬ, ನೀನು ಈ ಥರ ಹೋಗಿ ಈ ಥರ ಹೊಡಿ, ಈ ಥರ ಹೋದರೆ ಸತ್ತೋಗ್ತಾನೆ ಅಂತ ಹೇಳ್ಬಿಟ್ಟು, ಆದರೆ ಅವ್ನು ಮಾಡಿರಲ್ಲ. ಆದರೆ ಆ ಶಿಕ್ಷೆ ಕೂಡ ಪ್ರಮಾಣ ಎಲ್ಲ ಅಪರಾಧಿಗಳು ಒಂದೇ ಇರುತ್ತೆ. ಓಕೆ. ಸೊ ಹಾಗಾಗಿ ನಾನು ಬರೀ ಹಗ್ಗದಲ್ಲಿ ಹೊಡೆದೆ, ನಾನು ಚಪ್ಪಲಿಲಿ ಹೊಡೆದೆ, ಹಾಗಾಗಿ ಬೇಲ್ ಕೊಡಬೇಕು ಅಂತ ಹೇಳ್ಬಿಟ್ಟು ವಾದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 161, 164 ನೋಡಿ, ಈಗ ಹಿಂದೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸರ ಮುಂದೆ ಕೊಟ್ಟಂಥ ಹೇಳಿಕೆಯನ್ನು ಕೋರ್ಟ್ ಮುಂದೆ ಇಟ್ಬಿಡೋರು, ಹಿಂಗೆ ಹೇಳಿದ್ದಾರೆ ಅಂತ. ಕೋರ್ಟಲ್ಲಿ ಪೂರ್ತಿ ಉಲ್ಟಾ,
ಸ್ವಾಮಿ ನಮ್ಗೆ ಬಡಿದ್ರು ಚಚ್ಚಿಬಿಟ್ರು, ನಮಗೆ ಆ ಥರ ಒಪ್ಕೊಳ್ದೆ ಬೇರೆ ದಾರಿ ಇಲ್ಲ ಅಂತ ಹೇಳಿಬಿಡ್ತಾ ಇದ್ರು ಅಂತ. ಈಗ ಏನು ಮಾಡ್ತಾರೆ, ತುಂಬ ಮ್ಯಾಕ್ಸಿಮಮ್ ನಂಬರ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ, ಜಡ್ಜ್ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ಕೊಡಿಸ್ಬಿಡ್ತಾರೆ. ಸುಮ್ಮನೆ ನಮ್ಮ ತಲೆನೋವು ಯಾಕೆ, ಬನ್ರಪ್ಪ ಅಲ್ಲೇ ಬಂದು ಹೇಳಿಬಿಡಿ ಅಂತ. ಅಲ್ಲದು ಹೇಳಿಕೆ ಕೋರ್ಟ್ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ದಾಖಲಾಗುತ್ತೆ ಅಂತ. ಸ್ವಾಮಿ ಇಲ್ಲಿ 161 ಒಂದು ಹೇಳಿಕೆ ಕೊಟ್ಟಿದ್ದಾರೆ, 164 ಒಂದು ಹೇಳಿಕೆ ಕೊಟ್ಟಿದ್ದಾರೆ. 161 ಹೇಳಿಕೆಯನ್ನು ಕೇಸ್ ಡೈರಿಯಲ್ಲಿ ಎಂಟ್ರಿ ಮಾಡಬೇಕು, ಅದರ ಪ್ರತಿಯನ್ನು ಮ್ಯಾಜಿಸ್ಟ್ರೇಟ್ಗೆ ತಲುಪಿಸಬೇಕು. ಆ ನಿಯಮಗಳು ಯಾವುವನ್ನು ತನಿಖಾಧಿಕಾರಿ ಪಾಲನೆ ಮಾಡಿಲ್ಲ. ಕೇಸ್ ಡೈರಿಯಲ್ಲಿ ಎಲ್ಲವನ್ನು ಉಲ್ಲೇಖ ಮಾಡಬೇಕಾಗಿತ್ತು. ಮೊದಲ ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಉಲ್ಲೇಖನೇ ಮಾಡಿಲ್ಲ ಇವರು. ಜೂನ್ 22 ರಿಮಾಂಡ್ ಅರ್ಜಿಗಳಲ್ಲಿ ಮಾತ್ರ ಸಾಕ್ಷಿಗಳ ಉಲ್ಲೇಖ ಇದೆ. ಇದು ಪ್ರೊಸೀಜರಲ್ ಲ್ಯಾಪ್ಸ್ ಅಂತ ಬರುತ್ತಾ, ಅಥವಾ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ತನಿಖಾಧಿಕಾರಿಗಳು ದರ್ಶನ್ರನ್ನು ಇಲ್ಲಿ ಸ್ಕ್ವೇರ್ ಮಾಡಿದ್ದಾರಾ ಅಂತ? ಇಲ್ಲ, ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋದರೆ ತನಿಖಾಧಿಕಾರಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ತನಿಖೆ ಯಾವಾಗ ಮಾಡ್ತಾರೆ? ಓಕೆ, ಫಾರ್ ಎಕ್ಸಾಂಪಲ್ಲು, ನೀವು ಒಬ್ಬ ಸಾಕ್ಷಿಗೆ ಹೇಳಿಕೆ ಕೊಟ್ಟಿದ್ದನ್ನ ನೀವು ರಿಮೈಂಡ್ ಅಪ್ಲಿಕೇಶನಲ್ಲಿ ಬರೀರಿ ಅಂತ ಹೇಳಿದರೆ, ವಾಟ್ ಇಸ್ ದಿ ಪರ್ಪಸ್ ಆಫ್ ದಿ ರಿಮೈಂಡ್ ಅಪ್ಲಿಕೇಶನ್? ರಿಮೈಂಡ್ ಅಪ್ಲಿಕೇಶನಲ್ಲಿ ನಾವು ಒಬ್ಬ ವ್ಯಕ್ತಿ ಮೇಲೆ ಈ ರೀತಿ ಸಾಕ್ಷ್ಯ ಅರೆಸ್ಟ್ ಮಾಡಿಸಿ ಬಂಧಿಸಿ ಈ ರೀತಿ ನಾವು ವಿಚಾರವನ್ನು ಕಲೆಕ್ಟ್ ಮಾಡಿದ್ದೀವಿ, ಮೇಲ್ನೋಡಕ್ಕೆ ಇವನು ಅಪರಾಧ ಮಾಡಿದೆ ಅಂತ ಹೇಳ್ಬಿಟ್ಟು ಕಂಡು ಬರ್ತಾ ಇದೆ, ಹಾಗಾಗಿ ಮುಂದಿನ ತನಿಖೆಗಾಗಿ ಇವನ ಅವಶ್ಯಕತೆ ನಮಗಿದೆ, ಹಾಗಾಗಿ ಅವ್ರಿಗೆ ನಮಗೆ ಪೊಲೀಸ್ ಕಸ್ಟಡಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಓಕೆ, ಇಲ್ಲ ಪೊಲೀಸ್ ಕಸ್ಟಡಿ ನೆಸೆಸಿಟಿ ಇಲ್ಲ ಅಂದರೆ JC ಕಸ್ಟಡಿ ಕೊಡಿ ಅಂತ ಬಿಟ್ಟು ಕೇಳ್ತಾರೆ. ಸೊ ಅದರಲ್ಲಿ ನಾನು ತನಿಖೆ ಮಾಡಿದ್ದೆಲ್ಲ ಬರೀಲೇಬೇಕು ಅಂತ ಹೇಳ್ಬಿಟ್ಟು ಯಾವ ನಿಯಮ ಹೇಳುತ್ತೆ? ನನಗೆ ಏನು ಬೇಕು ರಿಮ್ಯಾಂಡ್ಗೆ, ನಾನು ಅಷ್ಟು ಮಾತ್ರ ಬರಿತೀನಿ. ಓಕೆ, ಸೊ ನೀವು ಹೇಳಿದ್ರಿ ಇವಾಗ ನಾನು 10 ಜನ ಸಾಕ್ಷಿ ವಿಚಾರ ಮಾಡಿದ್ದೀನಿ, 10 ಜನ ಸಾಕ್ಷಿ 10 ಥರ ಹೇಳಿರ್ತಾರೆ, ಅದನ್ನೆಲ್ಲ ನಾನು ರಿಮೈಂಡ್ ಅಪ್ಲಿಕೇಶನ್ ಬರಿತಾ ಕೂತ್ಕೊಂಡ್ರೆ ನಾನು ಯಾವಾಗ ಪ್ರೊಡ್ಯೂಸ್ ಮಾಡಲಿ ಮ್ಯಾಜಿಸ್ಟ್ರೇಟ್ ಮುಂದೆ? ಓಕೆ, ಒಬ್ಬ ವ್ಯಕ್ತಿಗೆ ಒಂದನ್ನು ಟೈಪ್ ಮಾಡಿ ಅಥವಾ ಅದನ್ನು ಕರೆಕ್ಟ್ ಇದೆಯಲ್ವ ನೋಡಿ ಅದನ್ನು ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ಬೇಕು, ಆರೋಪಿನೂ ಕರ್ಕೊಂಡು ಹೋಗ್ಬೇಕು, ಆ ಪ್ರೆಷರ್ ಇರುತ್ತೆ. ನಾವು ಒಬ್ಬ ಮನುಷ್ಯನ ಸಮಯನೂ ಕೂಡ ನೋಡಬೇಕು, ಒಬ್ಬ ಮನುಷ್ಯನಿಗೆ ಇಷ್ಟು ಸಮಯದಲ್ಲಿ ಅದು ಸಾಧ್ಯ ಇದೆಯಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಜಸ್ಟ್ ಮಾತ್ರ ಬರೀತಾರೆ, ಯಾವ ಕಾರಣಕ್ಕೋಸ್ಕರ ರಿಮಾಂಡ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವರು ಏನೇ ಹೇಳಿದ್ರಿ, ಇವಾಗ ನೋಡಿ ಈ ಕೇಸ್ ಡೈರಿ ಮೇಂಟೈನ್ ಮಾಡಬೇಕು, ಕೇಸ್ ಡೈರಿ ಮೇಂಟೈನ್ ಮಾಡಿದ್ನ ಮ್ಯಾಜಿಸ್ಟ್ರೇಟ್ಗೆ ಅದನ್ನು ಸಬ್ಮಿಟ್ ಮಾಡಬೇಕು. ಆ ಕೇಸ್ ಡೈರಿಲಿ ಅವತ್ತಿನ ದಿನ ಏನೇನು ತನಿಖೆ ಮಾಡಿದ್ದಾರೆ, ಯಾವ್ಯಾವ ಸಾಕ್ಷಿಗಳ ವಿಚಾರಣೆ ಮಾಡಿದ್ದಾರೆ ಕೂಡ, ಏನು ಸಾಕ್ಷಿ ಏನು ಹೇಳಿದ್ದಾರೆ ಅನ್ನೋದು ಕೂಡ ಅದ್ರಲ್ಲಿ ನಮೂದು ಮಾಡಬೇಕು. ಅದು ಸರಿ. ಆದರೆ ನೀವು ಈ ರೀತಿ ನಡೆದಿಲ್ಲ ಅಂತ ಅರ್ಥಲ್ಲ. ಇಲ್ಲಿ ಇಷ್ಟೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಇನ್ವೆಸ್ಟಿಗೇಷನ್ ಇದೆ, ಹಲವಾರು ಜನ ಆರೋಪಿತರಿದ್ದಾರೆ, ಹಲವಾರು ಕೆಲಸ ಇದೆ. ಹಾಗಾಗಿ ನಾನು ಬರೀ ರಿಮೈಂಡ್ ಅಪ್ಲಿಕೇಶನಲ್ಲಿ ಬರ್ದಿಲ್ಲ ಅಂದ ಮಾತ್ರಕ್ಕೆ ಅದು ಸುಳ್ಳು ಅಥವಾ ಸ್ಟೇಟ್ಮೆಂಟ್ ಮಾಡಿಲ್ಲ ಅಂತ ಅರ್ಥ ಅಲ್ಲ.